ನಮಸ್ಕಾರ. ಇವತ್ತು ನಾನು ಸೀಮೆ ಬದನೆಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲು ಈ ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದಿಟ್ಕೋಬೇಕು. ಈ ರೀತಿ ಸಿಪ್ಪೆ ತೆಗೆದ್ಮೇಲೆ ಈ ಥರ ಹೆಚ್ಕೊಂಡಾಗ ಅದರಲ್ಲಿ ಬೀಜ ಇರುತ್ತೆ, ಆ ಬೀಜನ ತೆಗೆದಿಟ್ಕೋಬೇಕು. ಬೀಜ ತೆಗೆದಾದ್ಮೇಲೆ ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕು. ಸೀಮೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ಆದರೆ ಸಾಕಾಗುತ್ತೆ, ಒಂದು 2-3 ತುಂಡು ಹಸಿ ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ. ಇದನ್ನೆಲ್ಲ ರುಬ್ಬಿಟ್ಕೊಳ್ಳೋಣ. ಇದನ್ನು ನೀರು ಹಾಕದೆ ಈ ರೀತಿ ರುಬ್ಕೊಂಡಿದ್ದೆ. ಈಗ 1-2 ಡ್ರಾಪ್ ನೀರು ಹಾಕಿ ರುಬ್ಕೊಳ್ಳಿ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ. ಸಾಸಿವೆ ಜೀರಿಗೆ ಫ್ರೈ ಆಗ್ತಿದೆ. ಈಗ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ. ಇದೆರಡು ಚೆನ್ನಾಗಿ ಫ್ರೈ ಆಗಬೇಕು. ಕರಿಬೇವು, ಈರುಳ್ಳಿ. ಈಗ ಈ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಸಾಸಿವೆ ಮತ್ತು ಜೀರಿಗೆ, ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೋಬೇಕು. ಇದು ಕೂಡ ಒಗ್ಗರಣೆ ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಬೇಕು. ಫ್ರೈ ಆಗಿದೆ. ಈಗ ಹೆಚ್ಚಿಟ್ಕೊಂಡಿರೋ ಸೀಮೆ ಬದನೆಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇದು ಇದೇ ರೀತಿ ಫ್ರೈ ಆಗ್ತಾಯಿದೆ. ಈಗ ಸ್ವಲ್ಪ ಅರಿಶಿಣ ಪುಡಿ, ಒಂದು 1/4 ಸ್ಪೂನ್ ಅರಿಶಿಣ ಪುಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಯಾವುದೇ ರೀತಿಯ ಸಾಂಬಾರು ಪೌಡರ್ ಯಾವುದು ಬೇಕಾಗಲ್ಲ. ಇಷ್ಟಾದರೆ ಸಾಕು. ಟೊಮೊಟೊ ಕೂಡ ಅವಶ್ಯಕತೆ ಇರೋದಿಲ್ಲ. ನಾವೆಲ್ಲಾದರೂ ಮದುವೆ ಎಲ್ಲ ಹೋದಾಗ ಸೀಮೆ ಬದನೆಕಾಯಿ ಸೈಡ್ ಡಿಶ್ ಹಾಕ್ಬೇಕಲ್ಲ, ಆ ರೀತಿ. ಇದು ಚಪಾತಿಗಿಂತ ಸೈಡ್ ಡಿಶ್, ಒಂದು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಪಲ್ಯ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದರೆ ಸೀಮೆ ಬದನೆಕಾಯಿ ಪಲ್ಯ ರೆಡಿ.